ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2025-26 ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ ಯಾವುದು, ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ಈ ವಿಡಿಯೋದಲ್ಲಿ ಬಿಡಿಸೋಣ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೋಡಿ, ಇಲ್ಲಿ ನೀವು ನೋಡಿದ್ರೆ ಒಂದೇ ಮೇನ್ ಕ್ವಶನ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 8 ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ. ಅಬ್ಜೆಕ್ಟಿವ್ 1 ಅಂಕಕ್ಕೆ. ಓಕೆ, 8 ಅಂಕಗಳಿರ್ತವೆ. ಈಗ ಒಂದನೇ ಕ್ವಶನ್ ನೀವು ನೋಡಿದ್ರೆ ಇಲ್ಲಿ 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ k ಯ ಬೆಲೆ ಅಂತ ಕೇಳಿದೆ. ನೋಡಿ, ಯಾವ ರೀತಿ ಇದನ್ನು ಕಂಡುಹಿಡಿತೀರಿ ನೀವು? ಏನು ಪ್ರತಿನಿಧಿಸುವ ರೇಖೆಗಳೇನಾಗ್ಯಾವ? ಸಮಾಂತರವಾಗಿದ್ದರೆ. ಸಮಾಂತರ ಆದರೆ ಅನುಪಾತ ನಿಮ್ಗೆ ಗೊತ್ತಿರಬೇಕು. a1/a2 = b1/b2 ಅನ್ನುವಂಥ ಅನುಪಾತ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಓಕೆ, ಇಲ್ಲಿ a1 ಬೆಲೆ ಎಷ್ಟಾಗ್ತದೆ ನೋಡಿರಿ. a1 = 3 ಆಗ್ತದೆ, b1 = ಎಷ್ಟು 2 ಆಗ್ತದೆ. ಅದೇ ರೀತಿ c1 = ಇದು -2 ಆಗ್ತದೆ. ಬಲಭಾಗದಲ್ಲಿ ಬಂದರೆ -2 ಈ ರೀತಿ ಬೆಲೆ ತೆಗೆದುಕೊಳ್ಳೋಣ. ಓಕೆ, ಇದು a2, ಇದು b2, ಇದು c2 ಆಗ್ತದೆ. ಆ ರೀತಿ ಚೆಕ್ ಮಾಡೋಣ. ಈಗ a1/a2 ಅಂದರೆ ಎಷ್ಟಾಗ್ತದೆ? a1 ಬೆಲೆ ಎಷ್ಟು? 3 ಆಯಿತು. a2 ಎಷ್ಟಿದೆ ನೋಡಿ, ಇಲ್ಲಿ 2 ಇದೆ, 3/2. ಓಕೆ, b1 ಬೆಲೆ ಎಷ್ಟು ನೋಡಿ? b1 ಬೆಲೆ ಈಗ 2k ಬರಬೇಕು ವಿದ್ಯಾರ್ಥಿಗಳಲ್ಲಿ. 2k, b ಬೆಲೆ 2k ಆಯಿತು b1 ಬೆಲೆ. b2 ಎಷ್ಟಿದೆ? ಈ ಕಡೆ 5 ಇದೆ ನೋಡಿ. ಓಕೆ, 5 ಬರ್ಕೊಳ್ಳೋಣ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು. ಈಗ 3 × 5 ಮಾಡಿ. 3 × 5 = 2 × 2k ಆಗ್ತದೆ. ನಾವು k ಬೆಲೆ ಕಂಡುಹಿಡಬೇಕು. ಈಗ ಇಲ್ಲಿ 5 3 ಎಷ್ಟಾಯಿತು? 15 ಆಯಿತು. ಇಲ್ಲಿ 2 2 = 4 ಆಯ್ತಲ್ವ, 4k ಆಯ್ತು. k ಬೆಲೆ ಕಂಡುಹಿಡಬೇಕಾದ್ರೆ 4ಅನ್ನು ಈ ಕಡೆ ತೊಗೊಂಡ್ಬರ್ರಿ. ಯಾವುದು ಎಡಭಾಗದಲ್ಲಿ ತಂದರೆ ಏನಾಗ್ತದೆ? ಇಂಟು ಇದ್ದಿದ್ದು ಡಿವೈಡ್ ಆಯಿತು. 15/4 = k. ಅಂದರೆ k ಬೆಲೆ ಎಷ್ಟು ನೋಡಿ? ಇಲ್ಲಿ 15/4 ಆಗ್ತದೆ. ಯಾವುದು ಆನ್ಸರ್ ಅಂತ ನೋಡಿ, ಇಲ್ಲಿ ಅಬ್ಜೆಕ್ಟಿವ್ನಲ್ಲಿ 4 ಇದೆ. A B C D, ಯಾವುದು? ಸಿ ಆನ್ಸರ್. ಹೌದು. ಓಕೆ, ಬರೀದಿಲ್ಲ. ಆನ್ಸರ್ನಲ್ಲಿ ಏನಂತ ಬರೀಬೇಕು ನೀವು? C 15/4 ಅಂತ ಬರೀಬೇಕು ವಿದ್ಯಾರ್ಥಿಗಳು. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 2ನೇ ಕ್ವಶನ್ ನೋಡಿದ್ರೆ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಯಾವುದು ಹೇಳಿ? 1ನೇದು ಕೊಟ್ಟಿದ್ದಾರೆ ಸಮ ಸಂಖ್ಯೆಗಳು, B ಬೆಸ ಸಂಖ್ಯೆಗಳು, C ಅವಿಭಾಜ್ಯ ಸಂಖ್ಯೆಗಳು, D ವರ್ಗ ಸಂಖ್ಯೆಗಳು. ಯಾವುದು ಸಂಯುಕ್ತ ಸಂಖ್ಯೆ? ಯಾವುದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ಬರಿತೀವಿ ತಾನೆ. ಹಾಗಾಗಿ ಇದನ್ನು C ಅಂತ ಆನ್ಸರ್ನಲ್ಲಿ ಬರೀ. C ಆನ್ಸರು ಏನಂತ ಬರಿಬೇಕು ಹೇಳ್ರಿ? ಅವಿಭಾಜ್ಯ ಸಂಖ್ಯೆಗಳು. ಈ ಸಂಖ್ಯೆಗಳು ಗುಣಲಬ್ಧವಾಗಿ ಬರೆಯೋದಕ್ಕೆ ಸಂಯುಕ್ತ ಸಂಖ್ಯೆ ಅಂತ ನೀವು ಕರಿತೀರಿ. ಓಕೆ, ಸರಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಯಾವುದು? 3ನೇ ಕ್ವಶನ್ ನೋಡಿ. ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 cm². ಆಯತದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯುವ ವರ್ಗ ಸಮೀಕರಣ ಅಂತ ಕೇಳ್ತಾನೆ. ಆಯತ ಅಂತ ನಿಮಗೆ ಗೊತ್ತಿದ್ದರೆ ಅದರದ ವಿಸ್ತೀರ್ಣ ಸೂತ್ರ ಏನು? ಉದ್ದ 8, ಅಗಲ ಅಥವಾ L × B ಇದೆ. ಓಕೆ, ಇದ್ರ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು? 75 cm ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನು ಮಾಡಬೇಕು? ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಉದ್ದ x ಅಂದ್ಕೊಂಡ್ರೆ ಅಗಲ ಏನಾಗಿರ್ತದೆ? 3x ಆಗಿರ್ತದೆ. 3x ಅಂತ ಬರ್ಕೊಂಡು = 75. 2 ಮಲ್ಟಿಪ್ಲೈ ಮಾಡಿದ್ರೆ 3x² + 75 ಈ ಕಡೆ ತಂದರೆ -75 = 0. ಇಷ್ಟು ಬರಬೇಕು ನಾವು ವಿದ್ಯಾರ್ಥಿಗಳ ಆನ್ಸರು. 3x² - 75. ಇಲ್ಲಿ ಆಪ್ಷನ್ ಸಿ ಇದಾಗಿದೆ ಇಲ್ಲಿನೂ ಸಹ. ಓಕೆ, ಆನ್ಸರ್ನಲ್ಲಿ ಬರೀರಿ ಸಿ ಅಂತ. 3x² - 75 = 0 ಇದು ವರ್ಗ ಸಮೀಕರಣ. ಸರಿ. ಈಗ ನೆಕ್ಸ್ಟ್ 4th ಕ್ವಶನ್ ನೋಡಿದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ an = 2n - 1 ಆದರೆ ಅದರ 4ನೇ ಪದವು ಅಂತ ಕೇಳಿದ್ದಾನೆ. ಯಾವ ರೀತಿ ಅಂದರೆ n ಇದ್ದಲ್ಲಿ ಏನು ಮಾಡಿರಿ? ಇದನ್ನು 4ಅನ್ನು ತುಂಬ್ರಿ. ಕಂಡುಹಿಡಿದ್ರೆ ಭಾಳ ಸುಲಭವಾಗಿ ಬರುತ್ತೆ ನೋಡಿ. = 2 × n ಇದ್ದಲ್ಲಿ ಎಷ್ಟು ಬರೀಬೇಕು ನೀವು? ಇಲ್ಲಿ 4 ಬರೀರಿ. -1 2 4 8 -1 ಅಂದರೆ ಎಷ್ಟಾಗ್ತದೆ ನೋಡಿ? 7 ಆಗ್ತದೆ. ಎಷ್ಟನೇ ಪದ ಇದು? 4ನೇ ಪದ. 7 ಎಲ್ಲಿದೆ ನೋಡಿ? ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿನಲ್ಲಿ 7 ಇದೆ ಅಂತ ಆಪ್ಷನ್ ಬಿ ಅಂತ ಬರೆದು 7 ಅಂತ ಬರೀಬೇಕು ವಿದ್ಯಾರ್ಥಿ. ಓಕೆ, 4th ಕ್ವಶನ್ ಆಯ್ತಲ್ವ. ನೆಕ್ಸ್ಟು ಯಾವುದು? 5th ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಯಾವುದೇ 2 ಸಮದ್ವಿಬಾಹು ತ್ರಿಭುಜಗಳು. ಆಪ್ಷನ್ ಬಿ ಯಾವುದೇ 2 ಸಮಬಾಹು ತ್ರಿಭುಜಗಳು. ಆಪ್ಷನ್ ಸಿ ಯಾವುದೇ 2 ಲಂಬಕೋನ ತ್ರಿಭುಜಗಳು. ಡಿ ಯಾವುದೇ 2 ಅಸಮಬಾಹು ತ್ರಿಭುಜಗಳು. ನಿಮ್ಗೆ ಆಪ್ಷನ್ ಬಿ ತೆಗೆದುಕೊಳ್ಳಿ. ಇಲ್ಲಿ ಯಾವುದೇ 2 ಸಮಬಾಹು ತ್ರಿಭುಜಗಳು ಏನಾಗಿರ್ತಾವೆ? ಸಮರೂಪಿಯಾಗಿರ್ತಾವೆ ಅಂತ ಬರೀಬೇಕು ಆನ್ಸರ್ನಲ್ಲಿ. ಓಕೆ, ಆಪ್ಷನ್ ಬಿ ಏನು ಬರೋದು? ಯಾವುದೇ 2 ಸಮಬಾಹು ತ್ರಿಭುಜಗಳು ಅಂತ ಬರೀರಿ. 2 ಸಮಬಾಹು ತ್ರಿಭುಜಗಳು. ಇಷ್ಟು ನೀವು ಆನ್ಸರ್ನಲ್ಲಿ ಬರೀಬೇಕು ನೋಡಿರಿ. ಆಪ್ಷನ್ ಹಾಕಿ ಬರೋದು ಬಿಡಬೇಕು. ಇಷ್ಟಿದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಓಕೆ, ಸರಿ. ನೆಕ್ಸ್ಟ್ ನೋಡೋಣ. ಕ್ವಶನ್ 6th ಇದೆ. ತ್ರಿಜ್ಯ 6 ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾನೆ. ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಯಾವ್ದು ಹೇಳಿ? V = 4/3 πr³ ತಾನೆ, ಇದು ತಾನೆ. ಹಾಗಾಗಿ
ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ಅಲ್ಲಿ ಆನ್ಸರ್ನಲ್ಲಿ ಆಪ್ಷನ್ ಬಿ ಅಂತ ಬರೋದು ಸೂತ್ರ ಬರಿಬೇಕದು ವಿ = ಏನಿದೆ 4/3 × 5r³ ಇಷ್ಟು ಬರೆದ್ರೆ ಒಂದು ಅಂಕ ನೋಡಿ. ನೆಕ್ಸ್ಟ್ 6th ಕ್ವಶನ್ ಆಯ್ತಲ್ವ 7th ನೋಡಿದ್ರೆ ಮಧ್ಯಾಂಕ = L + n/2 - EF/F × H ಇದೆ. ಇದರಲ್ಲಿ ಎಫ್ವನ್ನು ಪ್ರತಿನಿಧಿಸೋದು ಅಂದರೆ ಎಫ್ ಅಂದರೆ ಏನಂತ ಗೊತ್ತಾಗಬೇಕು. ಇದು ಸೂತ್ರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಮಧ್ಯಾಂಕದ್ದು. ಇದರಲ್ಲಿ ಎಫ್ ಅನ್ನು ಏನನ್ನು ಸೂಚಿಸ್ತದ ಅಂತ ಕೇಳಿದ್ದಾರೆ ಅವರು. ಏನಂತ ಆಪ್ಷನ್ ಎ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿನ, ಬಿ ಆಪ್ಷನಲ್ಲಿ ವರ್ಗಾಂತರದ ಗಾತ್ರವ, ಸಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತ ಆಗ್ತದೆ. ಓಕೆ, ಎಫ್ ಅಂದರೆ ಆವೃತ್ತಿ ಅಲ್ವಾ, ಇದು ಸಂಚಿತ ಆವೃತ್ತಿ ಅಂದರೆ ಸಿ ಎಫ್ ಅದಲ್ಲ. ಹಾಗಾಗಿ ನೀವು ಎಫ್ ಅಂದರೆ ಏನು ಮಾಡಬೇಕು, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತ ಬರೀಬೇಕು ನೋಡಿ. ಆನ್ಸರ್ನಲ್ಲಿ ಆಪ್ಷನ್ ಸಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇಷ್ಟು ಬರೀಬೇಕು ಪೂರ್ತಿಯಾಗಿ. ಆನ್ಸರ್ ಆವೃತ್ತಿ ಅಂತ ಬರೀರಿ, ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ. ಓಕೆ ಸರಿ. ನೆಕ್ಸ್ಟ್ 8th ಕ್ವಶನ್ ನೀವು ಇಲ್ಲಿ ನೋಡಿದ್ರೆ ಏನಿದೆ, P(x) = 5x + 3 ಈ ಬಹುಪದೋಕ್ತಿ ಶೂನ್ಯತೆಯು ಅಂತ ಕೇಳಿದೆ ನೋಡಿ. ಯಾವುದು ಶೂನ್ಯತೆ ಅಂದರೆ ಈ ಬಹುಪದೋಕ್ತಿಯಲ್ಲಿ ನಾವು ಸೊನ್ನೆ ಆಗಬೇಕಾದ್ರೆ ಯಾವ ಬೆಲೆ ಇದರಲ್ಲಿ ತುಂಬಬೇಕು. ಆಪ್ಷನ್ ಕೊಟ್ಟಿದ್ದಾನೆ A, B, C, D. ಇದು ಕಂಡುಹಿಡಿದು ಹೇಗೆ ಅಂತ ಮಾಡೋಣ. ಏನು ಮಾಡೋಣ, 5x + 3 = 0 ಸಮ ಮಾಡ್ಕೊಳ್ಳೋಣ. ಇದು 0 ಸಮ ಮಾಡಿದ್ರೆ ಎಕ್ಸ್ ಬೆಲೆ ಕಂಡುಹಿಡಬೇಕು. ನೀವು ಶೂನ್ಯತೆ ಅಂದ್ರೆ ಅರ್ಥ ಏನು, ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕಲ್ವ. ಹಾಗಾಗಿ 5x ಹಾಗೆ ಬರ್ಕೊಂಡ್ರೆ +3 ಬಲಭಾಗದಾಗ ತೆಗೆದುಕೊಂಡವ್ರಿ -3 ಆಯಿತು. ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಾ. ಎಕ್ಸ್ ವ್ಯಾಲ್ಯೂ ಅಂದ್ರೆ -3, ಇದು ಇಂಟು ಇದ್ದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಯಿತು ಬಾಗಿಲೆ ಅಂದ್ರೆ -3/5. ಯಾವುದು ಆನ್ಸರ್ ಇದೆ ನೋಡಿ, ವೆರಿ ಗುಡ್. ಯಾವುದು, ಆಪ್ಷನ್ ಎ. ಆನ್ಸರ್ನಲ್ಲಿ ಅದನ್ನು ಬರೆಯೋಣ, ಆಪ್ಷನ್ ಎ -3/5. ಓಕೆ ವಿದ್ಯಾರ್ಥಿಗಳು, ಇಷ್ಟು ನೋಡಿ 8 ಆಬ್ಜೆಕ್ಟಿವ್ ಪ್ರಶ್ನೆಗಳಿರ್ತವೆ. ಇದು ಮಾಡಲ್ 3 ಕ್ವಶನ್ ಪೇಪರ್ ಇದೆ, ಭಾಳ ಸುಲಭವಾಗಿದೆ. ಪ್ರಾಕ್ಟೀಸ್ ಮಾಡಿರಿ, ಇದು ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಓಕೆ ನೆಕ್ಸ್ಟ್ ಈಗ 1 ಅಂಕದ ಪ್ರಶ್ನೆಗಳಿದ್ದಾವೆ ಇಲ್ಲಿ. 2ನೇ ಮೇನ್ ಕ್ವಶನಲ್ಲಿ ಏನಿದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಇಲ್ಲಿಯೂ ಸಹ 8 ಪ್ರಶ್ನೆಗಳಿರ್ತವೆ, 1 ಅಂಕಕ್ಕೆ 8 ಅಂಕ ಟೋಟಲಿ. ಯಾವ ರೀತಿ ಅಂತ ನೋಡೋಣ. 9ನೇ ಪ್ರಶ್ನೆ, ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಬಿ ಡಿ 7.2 ಸೆಂಟಿಮೀಟರ್, ಎ 1.8 ಸೆಂಟಿಮೀಟರ್ ಮತ್ತು ಇ ಸಿ 5.4 ಸೆಂಟಿಮೀಟರ್ ಆದರೆ ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ. ಯಾವುದು ಅಧ್ಯಾಯ ಇದು, ತ್ರಿಭುಜಗಳ ಅಧ್ಯಾಯದಿಂದ ತೇಲ್ಸನ ಪ್ರಮೇಯ ಇದೆಯಲ್ಲ, ಆ ತೇಲ್ಸನ ಪ್ರಮೇಯದ ಪ್ರಕಾರ ಈ ಲೆಕ್ಕವನ್ನು ಬಿಡಿಸ್ಬೇಕು. ಆಲ್ರೆಡಿ ನಾನು ಬಿಡಿಸಿದ್ದೆ ನೋಡಿ. AD/DB = AE/EC ಮಾಡ್ಕೋತೀರಾ. ಆಲ್ರೆಡಿ ಅಳತೆ ಕೊಟ್ಟಿದ್ದಾರೆ, AD DB AE ಎಲ್ಲ ಅಳತೆ ಕೊಟ್ಟಿದ್ದಾರೆ. ADಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ಈ ಭಾಗವನ್ನು. ಹಾಗಾಗಿ AD ಹಾಗೆ ಬರ್ತಿದ್ವಿ. DB ಬೆಲೆ ಎಷ್ಟು, 7.2 ಇದೆ, = AE ಅವರ ಅಳತೆ ಎಷ್ಟು ನೋಡಿ, 1.8 / EC ಎಷ್ಟು 5.4. ಈಗ ADಯನ್ನು ಕಂಡುಹಿಡಿಬೇಕಾಗಿದೆ. ಯಾವುದು, 7.2 × 1.8 ಮಲ್ಟಿಪ್ಲೈ ಮಾಡಿರಿ 5.4 ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ. ಆನ್ಸರ್ AD = 2.4 ಸೆಂಟಿಮೀಟರ್ ಆಗ್ತದೆ. ಸರಿ ವಿದ್ಯಾರ್ಥಿ, ತೇಲ್ಸನ ಪ್ರಮೇಯ ಇದೆ, ಪ್ರಾಕ್ಟೀಸ್ ಮಾಡಿರಿ, 1 ಅಂಕ ಭಾಳ ಈಸಿಯಾಗಿ ಪಡ್ಕೊಳ್ತೀರಿ. ನೆಕ್ಸ್ಟ್ 10th ಕ್ವಶನ್, ಮೂಲ ಬಿಂದುವಿನಿಂದ P(a, B) ಬಿಂದುವಿಗಿರುವ ದೂರವನ್ನು ಬರೆಯಿರಿ. ಅಂದರೆ ಸೂತ್ರ ಬರೀಬೇಕು ನೀವು ಇಲ್ಲಿ. ಮೂಲ ಬಿಂದು ಸೂತ್ರ ಏನದು, √(x² + y² ಇತ್ತು ನೋಡಿ. ಇಲ್ಲಿ A ಮತ್ತು B ಬಿಂದು ಕೊಟ್ಟವರು. ಹಾಗಾಗಿ ಏನು ಮಾಡಿ, OP = √(a² + b² ಅಂತ ಬರೆಯೋಣ. ಓಕೆ ಸರಿ, ಇದು ಮೂಲ ಬಿಂದುವಿಗಿರುವಂಥ ದೂರ ಸೂತ್ರ. ನೆಕ್ಸ್ಟ್ 11th ಕ್ವಶನ್ ನೋಡಿ, ವರ್ಗ ಬಹುಪದೋಕ್ತಿ P(x) = x² - 9x + 20 ರಲ್ಲಿ f(1) ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಅಂದರೆ ಇದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಬೆಲೆ ಎಕ್ಸ್ನ ಬೆಲೆ ಏನು ಹಾಕ್ಬೇಕು, ನೀವು ಇಲ್ಲಿ 1 ಹಾಕಿ ಇದನ್ನು ಕಂಡುಹಿಡೋಣ. ಯಾವ ರೀತಿ ನೋಡೋಣ, ಮಾಡಿರಿ ಇದನ್ನು. ಯಾವ ರೀತಿ, f(1) = x ಇದ್ದಲ್ಲಿ ಏನು ಮಾಡಬೇಕು, 1 ಅಂತ ತುಂಬ್ರಿ. 1² - 9 × 1 + 20 ಮಾಡಿರಿ. ಇದು 1 ವರ್ಗ ಒಂದೇ ತಾನೇ, 1. ಇದು 9 1 ಮಲ್ಟಿಪ್ಲೈ ಮಾಡಿ, 9 9 + 20 ಇವ್ರು ಕೂಡಿಸಿ ಕಡೆ ಮಾಡಿರಿ. ಎಷ್ಟಾಯ್ತು ನೋಡಿರಿ, 8 12 ಅಂದರೆ 20ದಾಗ ಎಷ್ಟು ಕಳೆದ್ರೆ 12 ನೋಡಿ, ಇದು 12. ಓಕೆ ಕರೆಕ್ಟಾ, ಓಕೆ ರೈಟ್. ನೆಕ್ಸ್ಟ್ ನೋಡಿ 12ನೇ ಕ್ವಶನ್, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿ. ಯಾವ ರೀತಿ ಮಾಡಬೇಕಿದು ನೋಡಿರಿ. ಆನ್ಸರ್ನಲ್ಲಿ ಏನು, ಮೊದಲ 4 ಪದಗಳ ಮೊತ್ತ ಕೊಟ್ಟ ಅಂದರೆ S4 ಕೊಟ್ಟಿದ್ದಾರೆ. ಮೊದಲ 4 ಪದಗಳ ಮೊತ್ತ ಅಂದರೆ S4 ಅಲ್ವಾ, ಎಷ್ಟು 20 ಇದೆ. ಅದೇ ಥರ ಮೊದಲ 3 ಪದಗಳ ಮೊತ್ತ 12 ಅಂದರೆ S3 ಕೊಟ್ಟಿದ್ದಾರೆ. S3 ಕೊಟ್ಟಿದ್ದಾರೆ, ಎಷ್ಟು ಮೊತ್ತ 12. ಆದರೆ ಶ್ರೇಣಿಯ 4ನೇ ಪದ ಅಂದರೆ A4 ಕಂಡುಹಿಡಿಬೇಕು. ನೀವು A4 ಕಂಡುಹಿಡಿಬೇಕು. ಓಕೆ, ಈ ಥರ ಕೊಟ್ಟಾಗ ನಿಮಗೊಂದು ಸೂತ್ರ ಇದೆ ನೋಡಿ. ಯಾವ ಸೂತ್ರ, AN = SN - SN - 1 ಅಂತ ಇದೆ ನೋಡಿ, ಒಂದು ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ಇದನ್ನು ನಾವು ಕಂಡುಹಿಡೋಣ. ಯಾಕೆ, ಯಾವ ರೀತಿ ನೋಡಿ, ಎಷ್ಟನೇ ಪದ, 4ನೇ ಪದ ಕಂಡುಹಿಡಬೇಕಾ. A4 = S4ನಲ್ಲಿ -S3 ಮಾಡಬೇಕು. ಇಷ್ಟೇ, ಭಾಳೇನು ದೊಡ್ಡದಿಲ್ಲ ಇದು. A4ನಲ್ಲಿ S4 - S3 ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಅಂದರೆ S4 ಎಷ್ಟಿದೆ, 20 ಇದೆ.
20ಯಲ್ಲಿ 12 ಕಳೀರಿ. ಎಷ್ಟು ಬರ್ತದೆ? 20ಯಲ್ಲಿ 12 ಕಳೆದ್ರೆ 8 ಅಲ್ವಾ? ಓಕೆ, ಇದು 4ನೇ ಪದ ಎಷ್ಟಾಗುತ್ತೆ ಅಂದರೆ 8. ಈ ರೀತಿ ಓಕೆ ಸ್ಟೂಡೆಂಟ್ಸ್. ಈಗ ನೋಡಿ 13ನೇ ಪ್ರಶ್ನೆ ಇದೆ. 13th ಏನಿದೆ? 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆ ಒಂದು ಆಯತಾಕಾರದ ಕಾಗದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರನ್ನು ತಯಾರಿಸಿದೆ. ಈ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಏನು ಹೇಳ್ಯಾರ? 40 × 22 ಅಳತೆಯ ಆಯತಾಕಾರದ ಕಾಗದ ಹಾಳೆ ಇದೆ. ನೋಡಿ ಇಲ್ಲಿ ಕಾಗದ ಹಾಳೆ ಇದೆ ಆಯತಾಕಾರದ್ದು. ಎಷ್ಟು? 40 ಸೆಂಟಿಮೀಟ್ರ್ ಎತ್ತರ ಇದೆ ಅಂತ ತಿಳ್ಕೊಳ್ಳೋಣ. 22 ಸೆಂಟಿಮೀಟ್ರ್ ಏನಿದೆ ಅದು ಅಗಲ ಇದೆ ಅಲ್ವಾ? ಇಷ್ಟು ಇದೆ ಇರುವಂಥ ಒಂದನ್ನು ಸುರುಳಿ ಸುತ್ತಿದಾಗ ಏನಾಗ್ತದೆ? ಇದು ಸಿಲಿಂಡ್ರ್ ಆಕಾರ ಆಗ್ತದೆ. ಹಾಗಾದರೆ ಇದ್ರ ತ್ರಿಜ್ಯ ಕಂಡುಹಿಡ್ರಿ ಅಂತ. ಈ ರೀತಿ ಸುರುಳಿ ಸುತ್ತಾಗ ಏನಾಗ್ತದೆ ಹೇಳ್ರಿ? ಇದು ಸಿಲಿಂಡ್ರ್ ಆಗಿಬಿಡ್ತದೆ ಮೇಲ್ಕೆಳಗೆ ಈ ರೀತಿ ಅಲ್ವಾ? ಸಿಲಿಂಡ್ರ್ ಆಕೃತಿ ಇದೇ ರೀತಿ ಇರ್ತಾರೆ. ಸಿಲಿಂಡ್ರ್ ವೃತ್ತಾಕಾರದ ಭಾಗ ಏನಿದೆ ನೋಡಿ, ಇದು ಪರದಿ ಕೊಟ್ಟಿದ್ದಾರೆ. ಎಷ್ಟು? 22 ಸೆಂಟಿಮೀಟ್ರ್. ಪರದಿ ಅಂದರೆ 22 ಸೆಂಟಿಮೀಟ್ರ್ ಆಯಿತು. ಇದು ಎತ್ತರ, ಇದು 40 ಸೆಂಟಿಮೀಟ್ರ್. ಪರದಿ ಕೊಟ್ಟರೆ ಅಂದ್ರೆ ತ್ರಿಜ್ಯ ಕಂಡುಹಿಡಿಬೇಕು ನಾವು. ತ್ರಿಜ್ಯ ಕಂಡುಹಿಡಿದಾಗ ಸೂತ್ರ ಗೊತ್ತಿದೆಯಲ್ಲ ನಿಮಗೆ? ಪರದಿ ಸೂತ್ರ 2πr = ಅಂತೇಳಿ ಆ ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಕಂಡುಹಿಡೋಣ. ಓಕೆ, ಆನ್ಸರ್ನಲ್ಲಿ ಪರದಿ ವೃತ್ತದ ಪರದಿ ಸೂತ್ರ ಏನು? 2πr. ಪರದಿಗೆ ಎಷ್ಟು ಕೊಟ್ಟಿದ್ದಾರೆ? 22 ಸೆಂಟಿಮೀಟ್ರ್ ತೆಗೆದುಕೊಳ್ಳೋಣ. ಓಕೆ, ಈಗ 2 × 5 ಬೆಲೆ ಎಷ್ಟು? 22/7 ಇಂಟು ತ್ರಿಜ್ಯ ಎಷ್ಟು? ತ್ರಿಜ್ಯ ಕಂಡುಹಿಡಿಬೇಕು. 6 ಹಾಗೆ ಬರೀರಿ, 22 ಹಾಗೆ ಬರ್ಕೊಳ್ಳೋಣ. ಇದು ನೆಕ್ಸ್ಟು ಆರ್ ಕಂಡುಹಿಡಿಬೇಕಾಗಿದ್ದಲ್ವ? ಆರ್ = ಏನು ಮಾಡಿರಿ? 22 ಇಂಟು ಕ್ರಾಸ್ ಮಲ್ಟಿಪ್ಲೈ 22 × 7 ಮಾಡಿದ್ರೆ 22 × 7 /2 ಇಂಟು 22 ಆಗ್ತದಲ್ವ? 22 ಗೆಟ್ ಕ್ಯಾನ್ಸಲ್ ಆದರೆ 7ಕ್ಕೆ 2ಲಿಂದ ಡಿವೈಡ್ ಮಾಡಿರಿ. ಭಾಗಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ? 3.5 ಸೆಂಟಿಮೀಟ್ರ್. ಓಕೆ, ಅಂದರೆ 13ನೇ ಪ್ರಶ್ನೆ ಇದಾಗ್ತದೆ. ಇಷ್ಟ ಆಗ್ತದೆ ನೋಡಿ. ನೆಕ್ಸ್ಟ್ ನೀವು ಇಲ್ಲೇ ಅಬ್ಸರ್ವ್ ಮಾಡಿದ್ರೆ 14th ಕ್ವಶನ್ನು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಓಕೆ ನೋಡಿ ವಿದ್ಯಾರ್ಥಿಗಳು, ಇದು ಭಾಳ ಸುಲಭವಾಗಿರ್ತದೆ. ಈ ನಕ್ಷೆ ನೋಡಿ ನೀವು ಆನ್ಸರ್ ಬರಿಬೋದು. ಏನಂತ ಹೇಳಿದ್ದಾರೆ ನೋಡಿ? ಈ ಜೋಡಿ ಕೊಟ್ಟರಲ್ಲ ಎಷ್ಟು ಪರಿಹಾರ ಹೊಂದಿದೆ ಅಂತ ಕೇಳಿದಾರಲ್ವ? ಹಾಗಾಗಿ ಈ ರೇಖೆಗಳೇನಾಗಿವೆ ನೋಡಿ, ಇಲ್ಲಿ 2 ರೇಖೆಗಳು ಛೇದಿಸಿಲ್ಲಲ್ವ? ಹಾಗಾಗಿ ಏನು ಮಾಡಬೇಕು? ಯಾವುದೇ ಪರಿಹಾರ ಇಲ್ಲ ಅಂತ ಬರಿಬೇಕು ನೀವು. ಆನ್ಸರ್ನಲ್ಲಿ ಪರಿಹಾರ ಹೊಂದಿಲ್ಲ ಅಂತ ಬರೀರಿ. ಪರಿಹಾರ ಇಲ್ಲ ಅಥವಾ ಪರಿಹಾರ ಹೊಂದಿಲ್ಲ ಅಂತ ಬರಿಬೇಕು. ಓಕೆ, 14th ಆಯ್ತು. ನೆಕ್ಸ್ಟು sin a + sin² = 1 ಆದರೆ cos² a + cos⁴ a ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂತ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಒಂದು ಸೂತ್ರ ಗೊತ್ತಿರಬೇಕು ವಿದ್ಯಾರ್ಥಿ. ಯಾವುದು? ನಿತ್ಯ ಸಮೀಕರಣದ ಯಾವುದು ಇದೆ ನೋಡಿ ಸೂತ್ರ? sin² a + cos² a = 1. ಈ ಸೂತ್ರ ಗೊತ್ತಿರಬೇಕು ನಮಗೆ ಅಲ್ವಾ? ಈ ಸೂತ್ರ ಗೊತ್ತಿದ್ರೆ ಏನು? cos² a ಬೆಲೆ ಏನಾಗ್ತದೆ ನೋಡಿರಿ? cos² a = 1 - sin² a ಆಗ್ತದಲ್ವ? ಈ ಸೂತ್ರವನ್ನು ತೆಗೆದುಕೊಂಡು ಇಲ್ಲಿ ಬಿಡಿಸೋಣ. sin a + sin² = 1 ಆದಲ್ಲ? ಇದೇನು ಮಾಡೋಣ? sin a ಸಮ ಮಾಡಿದ್ರೆ 1 + sin² a ಬಲಭಾಗದ ಬಂದರೆ ಏನಾಗ್ತದೆ? -sin² a ಆಗ್ತದೆ. ಓಕೆ, ಅಂದರೆ sin a = 1 - sin² ಅಂದರೆ ಏನು ತಿಳ್ಕೊಬೇಕು ಹೇಳಿ? 1 - sin² ಅಂದರೆ cos² a. ಇಲ್ಲಿ ಬರ್ತೀವಿ cos² a ಅಂದರೆ cos² a ಅಂದರೆ a ಅಂತ ಹೇಳಿದ್ರೆ ಏನರ್ಥ? sin a ಅಂತ ಅರ್ಥ. ಹಾಗಾಗಿ ಇಲ್ಲಿ ಈ ಬೆಲೆ ಕಂಡುಹಿಡಿಬೇಕು ನಾವು ಇದ್ರದ್ದು. ಹಾಗಾಗಿ cos² a + cos⁴ a ಅದಲ್ಲ, ಇದು cos⁴a. ಈ cos² a ಅಂದರೆ ಏನು? sin a ಬರೆದಿದ್ದೀನಿ ಪ್ಲಸ್ cos⁴ a ಏನು ಯಾವ ರೀತಿ ಬರೆಯೋಣ ಅಂದರೆ cos² a ಇಂಟು ಬ್ರ್ಯಾಕೆಟ್ ಎಷ್ಟು 2 ಅಂತ ಬರ್ದಿದ್ದೀನಿ. ಅಂದರೆ ಘಾತದಲ್ಲಿ 2 ಬರ್ದುಕೊಂಡು. ಓಕೆ, sin a ಹಾಗೆ ಬರ್ದಿದ್ದೀನಿ ಪ್ಲಸ್ cos² a ಅಂದರೆ ಅರ್ಥ ಏನು? ಮತ್ತೆ 1 - sin² a ಅಲ್ವಾ? cos² a ಅಂದರೆ sin a, ಇದು ಸ್ಕ್ವೇರ್ ಬರ್ದಿದ್ದೀನಿ. sin² = ಎಷ್ಟು ಆಗ್ತದೆ ನೋಡಿ? 1. ಯಾವ ರೀತಿ? ಯಾಕಂದ್ರೆ sin a + sin² a ಇದೆ ಅದಲ್ಲ? sin a + sin² a = 1 ಅಂತ ಆನ್ಸರ್ ಕೊಟ್ಟಿದ್ದಾನೆ. ಹಾಗಾಗಿ sin a + sin² a = 1 ಅಂತ ತೆಗೆದುಕೊಳ್ಳೋಣ. ಓಕೆ ವಿದ್ಯಾರ್ಥಿ, ಈ ರೀತಿ ಅದನ್ನು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 16th 1 ಅಂಕದ. ಎ ಘಟನೆಯ ಸಂಭವನೀಯತೆ 1/5 ಮತ್ತು n of a = 2 ಆದರೆ n of s ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಯಾವುದು? ಸಂಭವನೀಯತೆ ದೇಹದಲ್ಲಿದೆ. ಏನು ಕೊಟ್ಟಿದ್ದಾನೆ? ಘಟನೆಯ ಸಂಭವನೀಯತೆ ಕೊಟ್ಟಾನೆ. ಸೂತ್ರ ಬರ್ಕೋಬೇಕು ಇಲ್ಲಿ. ಯಾವುದು? P of a = n of a / n of s ಅಂತ ಬರೀರಿ. ಹೌದು, P of a ಸಂಭವನೀಯತೆ ಕೊಟ್ಟಿದ್ದಾರೆ 1/5 ಬರ್ಕೊಳ್ಳೋಣ = n of a ಎಷ್ಟು? 2 ಇದೆ, 2 ಬರ್ಕೊಳ್ರಿ. n of s ಕಂಡುಹಿಡಿಬೇಕಲ್ವ? ಈ ರೀತಿ ಬರ್ಕೊಳ್ಳೋಣ. ಇದು ಓರೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ನೋಡಿ? n of s = 2 × 5 ಅಲ್ವಾ? 2 × 5 ಆಗ್ತದೆ. ಮಲ್ಟಿಪ್ಲೈ ಮಾಡಿ 2 10 ಅಂದ್ರೇನು? n of s ನ ಬೆಲೆ ಎಷ್ಟಾಗ್ತದೆ? 10 ಆಗ್ತದೆ ವಿದ್ಯಾರ್ಥಿಗಳು. ಓಕೆ, ಈ ರೀತಿ ಇದನ್ನು ಸಾಲ್ವ್ ಮಾಡೋದು ನೀವು. ಸರಿ, ಇವಾಗ 16 ಪ್ರಶ್ನೆಗಳಾದವು 1 ಅಂಕದ್ದು. ಈಗ 2 ಅಂಕದ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.